ಸ್ನೇಹಿತರೆ, ನಮ್ಮ ದೇಶ ವೈವಿಧ್ಯಮಯ ಸಂಸ್ಕೃತಿಗಳ ಬೀಡು, ಅನೇಕ ಕಲೆಗಳ ನಾಡು. ನಾವಿಂದು ಸೂರಾಲು ಅರಮನೆಯ ಮುಂಭಾಗದಲ್ಲಿ ಬಂದು ನಿಂತಿದ್ದೇವೆ. ಸೂರಾಲು ಅರಮನೆ ಅತ್ಯಂತ ಹಳೆಯ ಐತಿಹಾಸಿಕ ವೈಭವವನ್ನು ಸಾರುತ್ತಿರುವಂತಹ ಒಂದು ಮಣ್ಣಿನ ಅರಮನೆ. ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಈ ಅರಮನೆಯ ಮುಂಭಾಗದಲ್ಲಿ ಇಂದು ಕುಡುಬಿ ಜನಾಂಗದವರು ಹೋಳಿ ನೃತ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ವರ್ಣರಂಜಿತವಾದ ಪಾರಂಪರಿಕ ವಿಶಿಷ್ಟ ವೇಷಭೂಷಣಗಳೊಂದಿಗೆ ಗುಮ್ಮಟ ಹಿಡಿದು ನರ್ತಿಸುವ ಆ ಸೊಬಗನ್ನು ನೋಡುವುದೇ ಅತ್ಯಂತ ಆಕರ್ಷಕ. ಅನೇಕ ಆಧುನೀಕರಣದ ಸೋಗಿಗೆ ಒಳಗಾಗಿ ವೇಷಭೂಷಣಗಳು ಮರೆಯಾಗುತ್ತಿರುವ ಕಾಲದಲ್ಲೂ ತನ್ನ ಪಾರಂಪರಿಕ ವೇಷಭೂಷಣಗಳನ್ನು ಉಳಿಸಿಕೊಂಡು ಈ ತಂಡ ಪ್ರತಿ ವರ್ಷ ಇಲ್ಲಿ ಸೇವೆ ಸಲ್ಲಿಸುವುದು ವಿಶೇಷವಾಗಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೋಳಿ ಹುಣ್ಣಿಮೆ ಕುಡುಬಿ ಮತ್ತು ಮರಾಠಿ ಜನಾಂಗದವರು ಒಂದು ವಿಶಿಷ್ಟ ಜನಪದ ಆಚರಣೆಯಾಗಿ ಹೆಚ್ಚಿನ ಪ್ರದೇಶಗಳಲ್ಲಿ ಆಚರಿಸ್ತಾರೆ. ಈ ಹಬ್ಬದ ಸಮಯದಲ್ಲಿ ಕುಡುಬಿ ಜನಾಂಗದ ವೇಷಭೂಷಣ ನೋಡೋದೇ ಒಂದು ಹಬ್ಬ. ತಲೆಗೆ ಅಬ್ಬಲಿ ಹೂವಿನಿಂದ ಮಾಡಿದ ಮುಂಡಾಸು, ಅವರ ಎದುರು ಕಡೆ ಹಟ್ಟಿ ಮುದ್ದ ಹಕ್ಕಿಯ ಚಂದದ ಗರಿ, ಹಾಗೆಯೇ ವಿಶೇಷವಾದಂತಹ ಉಡುಪುಗಳು, ಮೈಮೇಲೆ ಬಿಳಿಯ ನಿಲುವಂಗಿ, ಅಂಗಿಯ ಮೇಲೆ ಬಣ್ಣ ಬಣ್ಣದ ಪಟ್ಟೆಯ ದಾರ, ಕಾಲಿಗೆ ಗೆಜ್ಜೆ, ಕೈಯಲ್ಲಿ ಬಾರಿಸುವ ಗುಮ್ಮಟೆ, ಇದರ ಧ್ವನಿ ವಿಶೇಷವಾಗಿರ್ತದೆ. ನಾನು ಸುದರ್ಶನ್ ಶೆಟ್ಟಿ ಹೇಳಿ, ಈಗಿನ ಆನುವಂಶಿಕ ಆಡಳಿತಗಾರ. ನಮ್ಮ ಕೊನೆಯ ಅರಸರು ನಾಗೇಂದ್ರ ತೋಳಾರ್ ಹೇಳಿ, ಆನಂತರ ಇಲ್ಲಿ ಪಟ್ಟ ಆಗಲಿಲ್ಲ. ಕುಡುಬಿ ಜನಾಂಗ ಅಂತ ಹೇಳಿ, ಇವರು ಗೋವಾದಲ್ಲಿ ಪೋರ್ಚುಗೀಸ್ ಆಡಳಿತ ಇರುವಾಗ ಅಲ್ಲಿಂದ ಅವರ ಉಪಟಳ ಎಲ್ಲ ತಡೀಲಿಕ್ಕಾಗದೆ ಹೀಗೆ ಊರು ಸುತ್ತಾಡಿಕೊಂಡು ಬಂದಾಗ ಇಲ್ಲಿನ ಆಗಿನ ಅರಸರು ಇವರಿಗೆ ಜಮೀನು ಕೊಟ್ಟು ಇಲ್ಲೇ ನೀವು ಉಳ್ಕೊಳ್ಳಿ, ಮತ್ತು ಅವರಿಗೆ ಕೆಲವು ಯಾವುದು ಡ್ಯೂಟೀಸ್ ಅಂತ ಹೇಳ್ತೇವೆ ನಾವು, ಅದನ್ನು ಇದು ಮಾಡಿಕೊಟ್ರು. ಅವರನ್ನು ಇಲ್ಲಿ ಕರೆತಂದು ಅವರಿಗೆ ಜಮೀನು ಕೊಟ್ಟು ಇಲ್ಲೇ ಉಳಿಯುವ ಹಾಗೆ ಮಾಡಿದರು. ಅವರು ನಮ್ಮ ಪರವಾಗಿ ನಮ್ಮ ಒಳಿತಿಗಾಗಿ ಪ್ರಾರ್ಥನೆ ಮಾಡುವ ಒಂದು ಕ್ರಮ ಅವರದು. ಈ ಒಂದು ಹೋಳಿ ಅಂತ ಏನಿದೆ ಅದು ಟ್ರೆಡಿಷನಲ್ಲು ಉಳಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಈ ನಡುವೆ ಒಂಥರ ಹೇಗೆ ಇದು ಫಾರಿನ್ ಟ್ರೆಡಿಷನಲ್ಲೆಲ್ಲ ಶುರುವಾಗಿದೆ, ಎಲ್ಲ ಒಂಥರ ಯುರೋಪಿಯನ್ ಟೈಪು ಡ್ರೆಸ್ ಹಾಕೊಳ್ಳೋದು, ಅದು ಮಾಡೋದು, ಇದರಲ್ಲಿ ತುಂಬ ಚೇಂಜಸ್ ಆಗ್ತಾ ಇದೆ. ಬಟ್ ಅದು ನಮ್ಮದು ಭಾರತದ ಒಂದು ಸಂಸ್ಕೃತಿನ ಉಳಿಸ್ಕೊಳ್ಬೇಕು ಅಂದರೆ ಈ ಥರದ್ದೆಲ್ಲ ಉಳಿಸ್ಕೊಳ್ಬೇಕಾಗತ್ತೆ. ಅದಲ್ಲದೆ ಮತ್ತು ಈಗ ಈ ಟ್ರೆಡಿಷನಲ್ಲಿ ನಾವು ಬಂದಾಗೆಲ್ಲ ಏನು ಹೇಳೋದು, ನೀವು ಬೇರೆ ಉದ್ಯಮ ಏನಾದ್ರು ಮಾಡ್ಕೊಳ್ಳಿ ನಿಮ್ಮದು ಜೀವನಕ್ಕೆ, ಮಾತ್ರ ಪ್ರತಿ ವರ್ಷ ಈ ಒಂದು ಕಲ್ಚರ್ ಮಾತ್ರ ನೀವು ಬಿಡಬಾರ್ದು. ಪ್ರತಿಯೊಂದು ಅದು ಮುಗಿಸ್ಕೊಂಡು ಹೋಗಲೇಬೇಕು. ಮತ್ತು ಚಿಕ್ಕ ಮಕ್ಕಳಿಗೆ ಈಗಲಿಂದ ನೀವು ಪ್ರಿಪೇರ್ ಮಾಡಿ, ಆಗ ದೊಡ್ಡವ್ರು ಆಗ್ತಾ ಒಂಥರ ಸ್ವಾಭಾವಿಕವಾಗಿ ನಿಮ್ಮ ಜೊತೆ ಸೇರಿಕೊಂಡು ಅವರು ಆಡಲಿಕ್ಕೆ ಕುಣಿಲಿಕ್ಕೆಲ್ಲ ಶುರು ಮಾಡ್ತಾರೆ. ಮತ್ತು ಅಲ್ಲೂ ಇದ್ರಲ್ಲಿ ಸುರಾಲ ಅರಮನೆಗೆ ಬರಬೇಕಾದ್ರಂತೂ ಒಳ್ಳೆ ಮೇಲಿಂದ ಕ್ಯಾಮ್ರಾ ತೆಗೆದ್ರೆ ಇರುವೆ ಥರ ಬಂದಂಗೆ ಆಗುತ್ತೆ. 100 ಇರುವೆ ಒಟ್ಟಿಗೆ ಬಂದಿಗೆ ಲೈನಲ್ಲಿ ಒಳಗೆ ಬಂದಮೇಲೆ ಈ ಚಾವಡಿನಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇಷ್ಟು ಚಿಕ್ಕ ಮಕ್ಕಳಂದರೆ ಒಂದು 5-6 ವರ್ಷದ ಮಕ್ಕಳಿಂದ ಹಿಡಿದು 80-85 ವರ್ಷದ ಮಕ್ಕಳು, ಇದು ದೊಡ್ಡವ್ರು ಸಹಿತ ಡ್ಯಾನ್ಸ್ ಮಾಡ್ತಾರೆ. ಮತ್ತು ಅದು ನಮಗೆ ಆಶೀರ್ವಾದ ಥರ ಪ್ರಾರ್ಥನೆ ಮಾಡಿಬಿಟ್ಟು ಹೋಗ್ತಾರೆ. ನಾವು
ಮೂಲತಃ ಗೋದಿಂದ ಬಂದವರು. ಮೂಲತಃ ಗೋದ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ನಾವು ವಲಸೆ ಬಂದವರು. ಸಾಧಾರಣ 300 ವರ್ಷ ಇತಿಹಾಸದ ಪುಟಗಳಿದ್ದು. ಇದು ನಾವೊಂದು ನಮ್ಮ ಕುಡುಬಿ ಜನಾಂಗದ ಒಂದು ಸಂಸ್ಕೃತಿ ಅಂದರೆ ಹೋಳಿ ಅಂದರೆ ಸಿಗ್ಮೋ ಅಂತೇಳಿ ನಮ್ಮ ಭಾಷೆಯಲ್ಲಿ. ಆ ಸಿಗ್ಮೋ ಆಚರಣೆಯನ್ನು 5 ದಿನ ತನಕ ನಾವು ಮಾಡ್ತೇವೆ. 5 ದಿನದಲ್ಲಿ ಏಕಾದಶಿ ಮೊದಲುಗೊಂಡು ಅಂದಿನಿಂದ ನಾವು ಸ್ನಾನವನ್ನು ಮಾಡಿ ನಮ್ಮ ಈ ಬಟ್ಟೆ ಮತ್ತು ಗುಮ್ಟ ಮತ್ತು ಹಟ್ಟಿ ಮುದ್ದ ಬಾಲ ಎಲ್ಲ ತಲೆ ಮುಡಿದುಕೊಂಡು ಹೂ ಮುಡಿದುಕೊಂಡು 5 ದಿನ ನಮ್ಮ ಈ ಕಾರ್ಯಕ್ರಮ ಅಂದರೆ ನಮ್ಮ ವರ್ಷಕ್ಕೆ ಒಂದು ಬಾರಿ ಮಾಡುವುದು. ನಮ್ಮ ಈ ಬಟ್ಟೆ ಬರೆಗಳನ್ನೆಲ್ಲ ವರ್ಷಕ್ಕೆ ಒಂದು ಸಾರಿ ಶುದ್ಧ ಮಾಡಿ ಮಡಕೆಗೆ ಹಾಕಿ ಇಡ್ತೇವೆ. ಆಮೇಲೆ ಏಕಾದಶಿ ದಿವಸ ಅದನ್ನು ತೆಗೆದು ಅದಕ್ಕೆ ಪುನಃ ಕಲೆಯನ್ನು ಕೊಡ್ತೇವೆ. ಇದು ನಮ್ಮ ಹೋಳಿ ಸಂಪ್ರದಾಯ. ಇತರ ಆಚರಣೆಗಳನ್ನು ನಾವು ಮಾಡ್ತೇವೆ. ಆದರೆ ಇದು ನಮ್ಮ ಕುಡುಬಿ ಜನಾಂಗದ ಪ್ರಥಮ ಅಧ್ಯಾಯ. ಇದಕ್ಕೆ ಏನು ಸಂಸ್ಕೃತಿ ಅಂದರೆ ನಮ್ಮದೇ ಆದ ಭಾಷೆಯಲ್ಲಿ ಹಾಡು ಕುಣಿತ ಇದೆಲ್ಲ ನಡೀತಾ ಇರ್ತವೆ. ಮತ್ತು ನಮಗೆ ಈ ಜನಾಂಗಕ್ಕೆ ಇಷ್ಟು ನಾವು ಆದಿ ಬುಡಕಟ್ಟಿನವರು. ನಮಗೆ ಯಾವುದೇ ಒಂದು ಸರ್ಕಾರದ ಸಲಹೆಗಳು ನಮಗೆ ಇಷ್ಟದವರೆಗೆ ಬಂದದ್ದಿಲ್ಲ. ನಮ್ಮ ಪ್ರಯತ್ನ ಎಲ್ಲ ವಿಫಲವಾಗುತ್ತಾ ಉಂಟು. ಜನಾಂಗದಲ್ಲಿ ನಾವು ಭಾಳಷ್ಟು ಹೋರಾಟ ಕೊಟ್ಟೇವೆ. ನಮ್ಮಲ್ಲಿ ಯಾವುದೇ ಸಂಘಟನೆಗೆ ಮಂತ್ರಿಗಳು ಸಹ ಸ್ಪಂದಿಸುವುದಿಲ್ಲ. ಅಂದರೆ ಒಂಥರ ನಾವು ಅಲೆಮಾರಿ ಜನಗಳ ಇದ್ದ ಹಾಗೆ. ಅಂದರೆ ನಾವು ಈಗ ಒಂದು ಭೂಮಸೂದೆಯಲ್ಲಿ ನಾವು ಸ್ಥಿರವಾಗಿದ್ದೇವೆ. ಆ ದಿಸೆಯಿಂದ ನಮಗೆ ಹೊಸ ಸೂರಾಲು ಮಾಗಣಿಯವರು ನಮಗೆ ಒಂದು ಸಾನ್ನಿಧ್ಯ ಕೊಟ್ಟ ಮೇಲೆ ನಾವು ಅವರ ಅಸ್ತಿತ್ವದಲ್ಲಿ ನಾವು ಈ ಕ್ಷೇತ್ರಕ್ಕೆ ಮೊದಲಿಂದ ಹಬ್ಬ ಮಾಡುವಾಗ ರಥೋತ್ಸವ ಆಗುವಾಗ ವರ್ಷಕ್ಕೊಮ್ಮೆ ಅರಮನೆಗೆ ಬಂದು ಗುಮ್ಟ ಬಾರಿಸುವುದು, ದೇವಸ್ಥಾನಕ್ಕೆ ಹೋಗಿ ಗುಮ್ಟ ಬಾರಿಸುವುದು ಇದು ನಮ್ಮ ಸಂಪ್ರದಾಯವಾಗಿದೆ. ಆ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಬೇಕಾದಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಅದು ಇಷ್ಟರವರೆಗೆ ಅದು ನಮಗೆ ಬೇಡಿಕೆ ಆಗಲಿಲ್ಲ. ಅವರು ಹಾದಿಯಲ್ಲಿ ಸಾಗ್ತಾ ಇದ್ರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರಿಗೆ ಕಣ್ಣಿಗೆ ಹಬ್ಬ. ನಮ್ಮ ಪೂರ್ವಜರು ನಮಗೆ ಧಾರೆ ಎರೆದಂತಹ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಜನಪದ ಆಚರಣೆಗಳು ಹೀಗೆ ನಡೆದು ನಮ್ಮ ಕಣ್ಣ ಮುಂದೆ ರಾರಾಜಿಸಲಿ ಅನ್ನೋದೇ ಉದಯವಾಣಿ ಬಳಗದ ಆಶಯ. ಜನಮನದ ಈ ಜೀವನಾಡಿ